ಜೋರಾಗುತ್ತಲೇ ಇದೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೂ ಡಿಮ್ಯಾಂಡ್. ಸದನದ ಹೊರಗೆ ಒಳಗೆ ಶಾಸಕ ರಾಜು ಕಾಗೆ ಬೇಡಿಕೆಯನ್ನು ಇಡ್ತಾ ಇರೋದು. ಡಿಸೆಂಬರ್ 16ರಂದು ಹೋರಾಟವನ್ನ ಮಾಡುವುದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಇದಕ್ಕೆ ಅಂತ ಸಜ್ಜಾಗಿರೋದು. ಅಭಿವೃದ್ಧಿ ಇಲ್ಲವೇ ಪ್ರತ್ಯೇಕ ರಾಜ್ಯಕ್ಕೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅತ್ತ ಚಿಕ್ಕೋಡಿ, ಗೋಕಾಕು, ಬೈಲಹೊಂಗಲ, ಅಥಣಿ ಜಿಲ್ಲೆಗಳ ಬೇಡಿಕೆ ಇಟ್ಕೊಂಡಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಟೀಮ್ನಿಂದ ಗೋಕಾಕ್, ಚಿಕ್ಕೋಡಿ ಜಿಲ್ಲೆಗೆ ಕೂಗು, ಅಥಣಿ ಜಿಲ್ಲೆಗೆ ಶಾಸಕ ಲಕ್ಷ್ಮಣ ಸವದಿ ಡಿಮ್ಯಾಂಡ್, ಬೈಲಹೊಂಗಲ ಜಿಲ್ಲೆಗೂ ಪಟ್ಟು ಹಿಡಿದಿದ್ದಾರೆ ಶಾಸಕರು. ಬೇಡಿಕೆಯನ್ನ ಇಟ್ಕೊಂಡು ಕೂತಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ. ಎಷ್ಟೋ ಕೋಟಿ ಅನುದಾನಗಳು ಬರೋದು ಬಾಕಿ ಇದ್ರೂ ಕೂಡ ಅನುದಾನಗಳನ್ನು ರಿಲೀಸ್ ಮಾಡ್ತಾ ಇಲ್ಲ. ಸಾಕಷ್ಟು ಗಂಭೀರವಾದಂಥ ಆರೋಪಗಳ ಜೊತೆಗೆ ನಾವು ಅಭಿವೃದ್ಧಿ ಆಗಬೇಕು ಅಂತಲೇ ನಮಗೆ ಪ್ರತ್ಯೇಕ ಜಿಲ್ಲೆ ಬೇಕು ಅಂತೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಇದೀಗ ಸದನದ ಒಳಗೂ ಮತ್ತು ಹೊರಗೂ ಎರಡೂ ಕಡೆಯಲ್ಲೂ ಕೂಡ ಪ್ರತಿಭಟನೆಯ ನಿರ್ಧಾರವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ರಾಜು ಕಾಗೆ ಅವರು ನಮಗೆ ಅನುದಾನ ಬಿಡುಗಡೆ ಮಾಡಿ, ಇಲ್ಲ ಪ್ರತ್ಯೇಕ ರಾಜ್ಯ ಅಂತಲೇ ಹೇಳಿಬಿಡಿ ಅಂತ ಹೊರಟಿದ್ದಾರೆ. ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಲ್ಲಿ ಪ್ರಶ್ನೆ ಅಲ್ಲ ಸರ್. ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ. ಮುಖ್ಯಮಂತ್ರಿಯವರು ಎಲ್ಲ ಚರ್ಚೆಗೆ ಕರೆದಿದ್ರು. ಇದು ಮತ್ತೊಮ್ಮೆ ಚರ್ಚೆಗೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಲ್ಲಿ ಪ್ರಶ್ನೆ ಅಲ್ಲ ಸರ್. ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ. ಮುಖ್ಯಮಂತ್ರಿಯವರು ಎಲ್ಲ ಚರ್ಚೆಗೆ ಕರೆದಿದ್ರು. ಇದು ಮತ್ತೊಮ್ಮೆ ಚರ್ಚೆಗೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಅಲ್ಲೆಲ್ಲ ಆ ಕಡೆ ಎಲ್ಲ ಜಿಲ್ಲಾ ಹೋರಾಟಕ್ಕೆ ಕೈ ಎತ್ಬಿಟ್ರಿ ಕ್ಯಾಮ್ರಾ ಮುಂದೆ. ಕೈ ತೆಗಿರಿ ಅಡ್ಡ. ಅತಿ ದೊಡ್ಡ ಜಿಲ್ಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಈ ಜಿಲ್ಲಾ ವಿಭಜನೆ ಮಾಡಿದರೆ ಈಗ ಮಾಡಬೇಕಾಗತ್ತೆ, ಇಲ್ಲಾಂದರೆ ಮತ್ತೆ ಇದು ಸೆನ್ಸಸ್ ಸ್ಟಾರ್ಟ್ ಆಗಿಬಿಡುತ್ತೆ ಜನವರಿಯಲ್ಲಿ. ನಾವು ಮುಖ್ಯಮಂತ್ರಿಗಳಿಗೆ ಇಷ್ಟೇ ವಿನಂತಿ ಮಾಡಿರೋದು, ಬಹುದಿನಗಳಿಂದ ಇದು ವಿಭಜನೆ ಆಗಿರಲಿಕ್ಕೆ ನಿಂತಿರೋದಕ್ಕೆ ಕಾರಣ ಇಲ್ಲಿ MES ಪ್ರಾಬಲ್ಯ ಆಗಬಾರ್ದು, ಕನ್ನಡಿಗರದ ಪ್ರಾಬಲ್ಯ ಇರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅಖಂಡ ಜಿಲ್ಲೆಯನ್ನು ಇಟ್ಟಿರ್ತಕ್ಕಂಥ. ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಬೇಡಿಕೆ ಬಂದಿದೆ. ಈ MES ಪ್ರಾಬಲ್ಯ ಬೆಳಿಬಾರ್ದು ಅಂತಂದರೆ ಅಖಂಡವಾಗಿ ಅದನ್ನು ಜಿಲ್ಲೆ ಇಟ್ಕೊಂಡು ನಮಗೇನು ಭಾಳ ದೂರ ಆಗುತ್ತೆ. ಅಥಣಿಯಿಂದ ಇಲ್ಲಿ ಬರಬೇಕಾದ್ರೆ ಸುಮಾರು 200 ಕಿಲೋಮೀಟರ್. ಈ 200 ಕಿಲೋಮೀಟರ್ ಅಂತರದಿಂದ ಬಂದು ನಮಗೆ ಆಡಳಿತ ಮಾಡಲಿಕ್ಕೆ, ಕೆಲಸ ಕಾರ್ಯಗಳು ಮಾಡಲಿಕ್ಕೆ ತೊಂದರೆ ಆಗಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀವಿ. ರಾಯಬಾಗ್ ಕ್ಷೇತ್ರ, ಕುರ್ಚಿ ಕ್ಷೇತ್ರ, ಕಾಗವಾಡ ಕ್ಷೇತ್ರ, ಅಥಣಿ ಕ್ಷೇತ್ರ ಮತ್ತು ರಬಕವಿ ಬನಟ್ಟಿ ತೀರ್ಥಾಳ್ ತಾಲೂಕು ಇದನ್ನು ಸೇರಿ ಅದು ಮಧ್ಯದಲ್ಲಿ ಆಗ್ತಕ್ಕಂಥ ಅಥಣಿ ತಾಲೂಕನ್ನು ಒಂದು ಮಾಡಿ ಉಳಿದಿದ್ದೆಲ್ಲ ಅಖಂಡ ಜಿಲ್ಲೆಯನ್ನು ಇಡಬೇಕು ಅಂತಕ್ಕಂಥ ಅಭಿಪ್ರಾಯನ ಇವತ್ತು ಅನೇಕ ಸಂಘ ಸಂಸ್ಥೆಯವರು, ಮಠಾಧೀಶರು, ಕಾಗವಾಡ ಶಾಸಕರು, ಕುರ್ಚಿ ಶಾಸಕರು ನಾವು ಒಟ್ಟಿಗೆ ಬಂದು ಮುಖ್ಯಮಂತ್ರಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡಕ್ಕೆ ಹೇಳಿದ್ದಾರೆ ಸದನದಲ್ಲಿ. ಅದು ಮೊದಲು ಹಳಿ ಇರತಕ್ಕಂಥ ಪ್ರಸ್ತಾವನೆ. ಈಗ ಬಂದಿಂದ ನಾವು ಒಟ್ಟಿಗೆ ಕೂಡ್ಕೊಂಡು ಇದನ್ನು ಮಾಡಿ ಅದನ್ನು ಅಖಂಡ ಇರಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆನೇ ಮಾಡಕ್ಕೆ ಬರಲ್ಲ ಅಂತ ಅದೇನು ಬೇರೆ ರಾಜ್ಯದಾಗೂ ಇಲ್ಲ,
ಅಥವಾ ಬೇರೆ ಪ್ರಾಂತದಾಗೂ ಇಲ್ಲ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ವಿಂಗಡಣೆ ಮಾಡಿ ಅದನ್ನು ದೂರ ಆಗ್ತಕ್ಕಂಥದ್ದು ಸಮೀಪ ನಮಗೆ ಆಡಳಿತ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇದೊಂದು ಬಹು ವರ್ಷಗಳ ಬೇಡಿಕೆ ಈಗ ಮತ್ತೆ ಜಾಸ್ತಿ ಆಗಿದೆ. ಅದಲ್ಲದೆ ಪ್ರಮುಖವಾಗಿ ಇದೇ ಸರ್ಕಾರದಲ್ಲಿರುವಂಥ ನಾಯಕರುಗಳೇ ಹೆಚ್ಚಾಗಿ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು ಪ್ರತ್ಯೇಕ ರಾಜ್ಯ, ಪ್ರತ್ಯೇಕ ಜಿಲ್ಲೆ ಅಂತ. ಸೊ ಸದನದ ಒಳಗೂ ಮತ್ತು ಹೊರಗೂ ಯಾವ ರೀತಿಯಾಗಿ ಹೋರಾಟದ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈ ಮುಖಾಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳು ನಡೀತಾ ಇದೆ? ರೀತಿ ಬೆಳಗಾವಿಯಲ್ಲಿರ್ತಕ್ಕಂಥ ಏನು ಚಳಿಗಾಲ ಅಧಿವೇಶನ ನಡೀತದೆ, ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಬೆಳಗಾವಿ ಜಿಲ್ಲೆಯ ನಾಯಕರು ಒಂದಿಷ್ಟು ಬಿಸಿ ತುಪ್ಪವಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಥಣಿಯ ಪ್ರಮುಖವಾಗಿ ಕಾಗವಾಡ ಮತಕ್ಷೇತ್ರ ಶಾಸಕ ಆದ ರಾಜು ಕಾಗೆ ಪದೇ ಪದೇ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗನ್ನು ಹಾಕ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜನರಿಗೆ ಏನು ಅಭಿವೃದ್ಧಿ ಮಾಡಿ ಇಲ್ಲವೇ ಪ್ರತ್ಯೇಕ ರಾಜ್ಯ ಕೊಡಿ ಅನ್ನೋಂಥ ಒಂದು ಬೇಡಿಕೆಯನ್ನು ಸದನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಆಗಲೇ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿಗಳು ಕೂಡ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಇದೇ ಡಿಸೆಂಬರ್ 16ನೇ ತಾರೀಕು ಸುವರ್ಣ ವಿಧಾನಸೌಧದ ಹೊರಗಡೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮತ್ತು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಲ್ಲಿ ಪ್ರತ್ಯೇಕ ರಾಜ್ಯ ಅಥವಾ ಅಭಿವೃದ್ಧಿ ಮಾಡಿ ಇಲ್ಲ ಪ್ರತ್ಯೇಕ ರಾಜ್ಯದ ಹೋರಾಟ ಆರಂಭಿಸ್ತೀವಿ ಅನ್ನೋಂಥ ಎಚ್ಚರಿಕೆ ಕೊಟ್ಟು ಕೊನೆಯ ಒಂದು ಹೋರಾಟ ಮಾಡೋದಕ್ಕೆ ಒಂದು ಹೋರಾಟಗಾರ ಸಿದ್ಧರಾಗಿದ್ದಾರೆ. ಒಂದು ವೇಳೆ ಸರ್ಕಾರ ಏನು ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಪ್ರಮುಖವಾಗಿ ಏನು ಬೆಳಗಾವಿ 2ನೇ ರಾಜಧಾನಿಯ ಘೋಷಣೆ ಮಾಡಬೇಕು, ಕಿತ್ತೂರು ಕರ್ನಾಟಕಕ್ಕೆ ಏನು ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿ ಅದಕ್ಕೆ 5,000 ಕೋಟಿ ಹಣವನ್ನು ನೀಡಬೇಕು, ಹೀಗೆ ಪ್ರಮುಖ 3 ಬೇಡಿಕೆ ಇಟ್ಕೊಂಡು ಒಂದು ಹೋರಾಟವನ್ನು ಮಾಡಲಿದ್ದಾರೆ. ಒಂದು ವೇಳೆ ಈ ಒಂದು ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ಕೊಡದಿದ್ರೆ ಜನವರಿ 1ರಿಂದ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಉಪವಾಸ ಸತ್ಯಾಗ್ರಹ ಹೋರಾಟ ಕೂಡ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ನೀತಿ ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಏನಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಕೂಡ ಒಂದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಬಳಿಕ ಏನಂದರೆ ಜಾರಕಿಹೊಳಿ ಸೋದರರು ಮತ್ತು ಸೌದಿ ಸೇರಿದಂತೆ ಕತ್ತಿ ಬಣ್ಣದ ಮಧ್ಯೆ ತಿಕ್ಕಾಟ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಏನಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸ್ವತಃ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಕರ್ಕೊಂಡು ಭೇಟಿ ಮಾಡ್ತಾರೆ. ಚಿಕ್ಕೋಡಿ ಮತ್ತು ಗೋಕಾಕನ ಜಿಲ್ಲೆ ಮಾಡಬೇಕು ಅನ್ನೋಂಥ ಒಂದು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಏನಂದರೆ ಕಿತ್ತೂರು ಮತ್ತು ಬೈಲಹೊಂಗಲ ಭಾಗದ ಶಾಸಕರು ಕೂಡ ಹೋಗ್ತಾರೆ. ಅಂದರೆ ಮಾತೇಶ್ ಕೌಜಲ್ಗಿ ಆಗಿರ್ಬೋದು, ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು, ಅವರು ಕೂಡ ಹೋಗಿ ಬೈಲಹೊಂಗಲನ್ನು ಜಿಲ್ಲೆ ಮಾಡಬೇಕು ಅನ್ನೋಂಥ ಒಂದು ಮುಖ್ಯಮಂತ್ರಿಗಳ ಭೇಟಿಯಾಗಿ ಒಂದು ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಇವುಗಳ ಮಧ್ಯೆ ಏನಂದರೆ ಏನು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ರಾಯಬಾಗ್ ಶಾಸಕ ದುರ್ಯೋಧನ ಹೆವಳಿ ಕೂಡ ಚಿಕ್ಕೋಡಿ ಜಿಲ್ಲೆ ಮಾಡುವಂತೆ ಸದನದಲ್ಲಿ ಕೂಡ ಒಂದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಏನು ಲಕ್ಷ್ಮಣ್ ಸವದಿ ಕೂಡ ತಮ್ಮದು ನಿಯೋಗವನ್ನು ತೆಗೆದುಕೊಂಡು ಹೋಗ್ತಾರೆ. ಏನು ಪ್ರಮುಖವಾಗಿ ಕಾಗವಾಡ ಆಗಿರ್ಬೋದು, ಕಾಗವಾಡ, ಕುಡ್ಚಿ, ರಾಯಬಾಗ್, ಅಥಣಿ ಮತ್ತು ತೇರದಾಳ್ ಮತ್ತು ಏನು ರಬಕವಿ ಬನ್ನಟ್ಟಿ ಸೇರಿಸಿ ಅಥಣಿ ಜಿಲ್ಲೆಯನ್ನು ಮಾಡಬೇಕಂತೇಳಿ ಒಂದು ದಾಳವನ್ನು ಉಳಿಸಿರ್ತಕ್ಕಂಥದ್ದು. ಅಂದರೆ ಬೆಳಗಾವಿ ಜಿಲ್ಲೆಯ ಏನು ನಾಯಕರಿದ್ದಾರೆ ತಮ್ಮ ಏನು ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆ ಮಾಡಬೇಕಂತೇಳಿ ಪಟ್ಟಣ ಹಿಡಿದಿದ್ದಾರೆ. ಜೊತೆಗೆ ಗಡಿ ವಿವಾದ ಇರತಕ್ಕಂಥ ಕಾರಣಕ್ಕಾಗಿ ಅಖಂಡ ಬೆಳಗಾವಿ ಜಿಲ್ಲೆಯ ವಿಭಜನೆಗೆ ಇಲ್ಲಿವರೆಗೂ ಕೂಡ ತೊಡಕಾಗಿದೆ. ಹಾಗಾಗಿ ಈ ಎಲ್ಲ ಜಿಲ್ಲೆಗಳನ್ನು ಹೊರತುಪಡಿಸಿ ಅಖಂಡ ಜಿಲ್ಲೆಯನ್ನು ಉಳಿಸಿಕೊಂಡು ಏನು ಗಡಿ ಭಾಗದಲ್ಲಿರ್ತಕ್ಕಂಥ ಅಥಣಿ, ಕಾಗವಾಡ, ಕುಡ್ಚಿ, ರಾಯಬಾಗ್, ಏನು ತೇರದಾಳ್ ಮತ್ತು ರಬಕವಿ ಬನ್ನಟ್ಟಿಯನ್ನು ಒಳಗೊಂಡು ಒಂದು ಜಿಲ್ಲೆಯನ್ನು ರಚನೆ ಮಾಡಬೇಕು ಅನ್ನೋಂಥ ಒಂದು ಡಿಮಾಂಡನ್ನು ಇಲ್ಲಿ ಪ್ರಮುಖವಾಗಿ ಏನು ಲಕ್ಷ್ಮಣ್ ಸವದಿ ಇಡುವಂಥದ್ದು. ಎಲ್ಲೋ ಒಂದು ಕಡೆ ಲಕ್ಷ್ಮಣ್ ಸವದಿ ಕೂಡ ತಮ್ಮದೇ ಆದಂಥ ರಾಜಕೀಯ ಲೆಕ್ಕಾಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ದಾಳಿ ಉಳಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಪ್ರತ್ಯೇಕ ರಾಜ್ಯ ಮತ್ತು ಬೆಳಗಾವಿ ವಿಭಜನೆ ಏನಿದೆ ನೀತಿ, ಇದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಸರ್ಕಾರ ಅಂದರೆ CM ಸಿದ್ದರಾಮಯ್ಯನವರು ಈ ಎರಡೂ ವಿಚಾರವಾಗಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.